ಸಿರಿನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 17ನೇ ವಾರ್ಷಿಕ ಮಹಾಸಭೆ. ಪೀಣ್ಯ ದಾಸರಹಳ್ಳಿ ಸಮೀಪದ ಮಲ್ಲಸಂದ್ರದ ಸರೋಜಮ್ಮ ಪಾರ್ಟಿ ಹಾಲ್ನಲ್ಲಿ ಸಿರಿನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 17ನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆ ಕಾರ್ಯಕ್ರಮ ಜರುಗಿದೆ. ಸಂಘದ ವಾರ್ಷಿಕ ಆಯವ್ಯಯವನ್ನ ಮಂಡಿಸಿ ಸಂಸ್ಥೆಯ ಆರ್ಥಿಕ ಪ್ರಗತಿ, ವ್ಯವಹಾರ ಹಾಗೂ ಮುಂದಿನ ಯೋಜನೆಗಳ ಕುರಿತು ಸದಸ್ಯರಿಗೆ ಮಾಹಿತಿ ಕೊಡಲಾಗಿದೆ. ಮಹಾಸಭೆಯ ಅಂಗವಾಗಿ ಲಯನ್ ಕ್ಲಬ್ ಅಸರೆ ಮತ್ತು ಲನ್ಸ್ ಕೇರ್ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಭಾಗವಹಿಸಿದ ಸದಸ್ಯರಿಗೆ ಆರೋಗ್ಯ ತಪಾಸಣೆ ಮಾಡಲಾಗಿದೆ. ಇದೇ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ 30ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಗಿದೆ. ಹಿರಿಯ ನಾಗರಿಕರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಗಿದೆ. ಸಂಸ್ಥಾಪಕ ಸುರೇಶ್ ಶೆಟ್ಟಿ ಆರ್ ಮಾತನಾಡಿ, 2009ರಲ್ಲಿ ಕೇವಲ 214 ಸದಸ್ಯರಿಂದ ಆರಂಭವಾದ ಸಿರಿನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇಂದು 2500ಕ್ಕೂ ಅಧಿಕ ಸದಸ್ಯರನ್ನ ಹೊಂದಿದೆ. ಸಂಸ್ಥೆಯ ಬಂಡವಾಳ 20 ಕೋಟಿಗೂ ಅಧಿಕವಾಗಿದೆ. 2025-26ನೇ ಸಾಲಿನಲ್ಲಿ ಸುಮಾರು 42 ಕೋಟಿಯಷ್ಟು ವ್ಯವಹಾರ ನಡೆಸಿದ್ದು ಸುಮಾರು 2.5 ಕೋಟಿಯಷ್ಟು ಲಾಭ ಗಳಿಸಿದೆ. ಖರ್ಚು ವೆಚ್ಚಗಳನ್ನು ಕಳೆದ ಬಳಿಕ ಸುಮಾರು 38.5 ಲಕ್ಷ ನಿವ್ವಳ ಲಾಭ ಉಳಿದಿದೆ ಅಂತ ತಿಳಿಸಿದರು. ಕಳೆದ 16 ವರ್ಷಗಳಿಂದ ಸದಸ್ಯರು ಹಾಗೂ ಸಾರ್ವಜನಿಕರು ನಮ್ಮ ಸಂಸ್ಥೆಯ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಂಡು ಮುನ್ನಡೆಯುತ್ತಾ ಇದ್ದೀವಿ. ಈ ವರ್ಷವೂ ಕೂಡ ಸದಸ್ಯರಿಗೆ 10% ಡಿವಿಡೆಂಡ್ ನೀಡಲಾಗಿದೆ. ಸಂಸ್ಥೆಯ ಆಡಳಿತ ಮಂಡಳಿ, ಸಿಬ್ಬಂದಿ ಹಾಗೂ ಸದಸ್ಯರ ಸಹಕಾರದಿಂದ ಸೊಸೈಟಿ ನಿರಂತರವಾಗಿ ಪ್ರಗತಿ ಸಾಧಿಸುತ್ತಾ ಇದೆ ಎಂದಿದ್ದಾರೆ. ಸಹಕಾರ ಕ್ಷೇತ್ರದ ಬೆಳವಣಿಗೆ ಜೊತೆಗೆ ಸಮಾಜಮುಖಿ ಕಾರ್ಯಗಳಿಗೂ ಸಂಸ್ಥೆ ಆದ್ಯತೆ ಕೊಡ್ತಾ ಇದೆ. ಪ್ರತಿ ವರ್ಷ ಆರೋಗ್ಯ, ಕ್ರೀಡೆ ಸೇರಿ ವಿವಿಧ ಕ್ಷೇತ್ರಗಳ ತಜ್ಞರನ್ನು ಆಹ್ವಾನಿಸಿ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ಉಪಯುಕ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಎಂದಿದ್ದಾರೆ. ಸಿರಿನಿಧಿ ಕ್ರೆಡಿಟ್ ಕೋಆಪರೇಟಿವ್ 17ನೇ ವಾರ್ಷಿಕ ಸರ್, ಇದು ನಮ್ಮ ಸಿರಿನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ 2009ರಲ್ಲಿ ನಾವು ನಮ್ಮ ಸಮಾನ ಮನಸ್ಕ ಸ್ನೇಹಿತರ ಜೊತೆಗೂಡಿಕೊಂಡು ಸುಮಾರು 214 ಜನ ಸದಸ್ಯರಿಂದ 4 ಲಕ್ಷ ರೂಪಾಯಿ ಷೇರುದಾರ ಸಂಗ್ರಹ ಮಾಡಿ ಪ್ರಾರಂಭ ಮಾಡಿದಂತಹ ಒಂದು ಸಹಕಾರಿ ಸಂಸ್ಥೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸುಮಾರು 2,500ಕ್ಕೂ ಅಧಿಕ ಸದಸ್ಯರಿದ್ದಾರೆ. ಸುಮಾರು 20 ಕೋಟಿಗೂ ಅಧಿಕ ಬಂಡವಾಳ ಇದೆ. ನಮ್ಮದು ಕಳೆದ 2025-26ನೇ ಸಾಲಿನಲ್ಲಿ ಸುಮಾರು 42 ಕೋಟಿಯಷ್ಟು ವ್ಯವಹಾರ ಮಾಡಿ 2.25 ಕೋಟಿ ನಮ್ಮದು ಒಟ್ಟು ಲಾಭ ಬಂದಿರೋದು. ಆ ಲಾಭದಲ್ಲಿ ಖರ್ಚು ವೆಚ್ಚಗಳನ್ನು ಕಳೆದು ಸುಮಾರು 38.5 ಲಕ್ಷ ನಿವ್ವಳ ಲಾಭವನ್ನು ಗಳಿಸಿದ್ದೇವೆ. ನಮ್ಮ ಒಂದು ವಾರ್ಷಿಕ ಸಭೆ ನಿಜವಾಗಿ ನಮ್ಮದೊಂದು ವಾರ್ಷಿಕ ಹಬ್ಬದ ರೀತಿ ನಡೆಯುತ್ತೆ. ಸುಮಾರು 500-600ಕ್ಕೂ ಹೆಚ್ಚಿನ ಜನ ಸದಸ್ಯರು ಇವತ್ತು ಭಾಗವಹಿಸಿದ್ದಾರೆ. 30ಕ್ಕೂ ಅಧಿಕ ಮಕ್ಕಳು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ನಮ್ಮ ಆಡಳಿತ ಮಂಡಳಿಯ ಈ ವರ್ಷದ ನೇತೃತ್ವವನ್ನು ನಮ್ಮ ಲಯನ್ ಸಂಸ್ಥೆಯ ಅಧ್ಯಕ್ಷರು, ನಮ್ಮ ಸದಸ್ಯರಾದ ರಾಮಕೃಷ್ಣರವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನನ್ನ ಜೊತೆ ಸದಾಕಾಲ ಹೆಜ್ಜೆಯನ್ನು ಹಾಕ್ಕೊಂಡು ಅವರು ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಜೊತೆ ಲಯನ್ನ RN ಮೂರ್ತಿ ಅವರು ಇರ್ಬೋದು, ಹನುಮೇಶ್ ಅವರು ಇರ್ಬೋದು, ನಾಗರಾಜ್ ನಾಯಕ್ ಇರ್ಬೋದು, ರಾಮಸಂಜೀವಯ್ಯನವರು, ನಮ್ಮ ಸಿ ಮೂರ್ತಿಯವರು, ಹೀಗೆ ನಮ್ಮಲ್ಲಿ ನಮ್ಮದೇ ಆದ ಒಂದು ಆಡಳಿತ ಮಂಡಳಿ ಇದೆ. ಮತ್ತು ಕುಮಾರಿ ಭಾನುಶ್ರೀ ಅಂತ, ಶ್ರೀಮತಿ ಭಾನುಶ್ರೀ ಅಂತ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ನಂಬಿಕಸ್ಥ ಸಿಬ್ಬಂದಿಗಳಿದ್ದಾರೆ ಸರ್. ಇವತ್ತು ಏನು 2,500 ಜನ ಸದಸ್ಯರ ಒಂದು ಬಲ ನಮ್ಮ ಜೊತೆ ಇದೆ. ನಾವು ಒಂದು ಬ್ರಾಂಚ್ ಕೂಡ ಇದೆ. ಈಗಾಗಲೇ ಬ್ರಾಂಚ್ಗೂ ಕೂಡ ನಾವು ಸ್ವಂತ ಜಾಗವನ್ನು ಮಾಡಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ನಾವು ನಮ್ಮ ಕೇಂದ್ರ ಕಚೇರಿಗೂ ಕೂಡ ನಾವು ಸ್ವಂತ ಆಸ್ತಿಯನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ನಮ್ಮ ಒಂದು ಸಂಸ್ಥೆ ಸುಮಾರು 16 ವರ್ಷಗಳಿಂದ ನಿರಂತರವಾಗಿ ಜನಗಳ ನಂಬಿಕೆಯನ್ನು ಉಳಿಸಿಕೊಂಡು ಈ ವರ್ಷವೂ ಕೂಡ ನಾವು 10% ಡಿವಿಡೆಂಡ್ ಕೂಡ ಕೊಟ್ಟಿದ್ದೀವಿ. ಹೀಗೆ ನಾವು ಸಮಾಜದಲ್ಲಿ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರು ಕೂಡ ನಮ್ಮ ಸಭೆಗಳಲ್ಲಿ ಭಾಗವಹಿಸಿ ನಮ್ಮ ಬಗ್ಗೆ ತುಂಬ ಭರವಸೆಯನ್ನು ಇಟ್ಕೊಂಡು ಮಾತಾಡಿದ್ದಾರೆ. ಈ ವರ್ಷ ನಾವು ನಮ್ಮ ಒಂದು ಸಭೆಗೆ ಮುಖ್ಯ ಅತಿಥಿಗಳಾಗಿ ಲಯನ್ ಎನ್ ಮೋಹನ್ ಕುಮಾರ್ ಅಂತ ವೈಸ್ ಏರಿಯಾ ಡಿಸ್ಟಿಕ್ ಲೀಡರ್ ಅವರು, ಲಯನ್ಸಲ್ಲಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಒಬ್ಬ ರಾಷ್ಟ್ರಮಟ್ಟದ ನಾಯಕರು ಕೂಡ ಅವರು ಭಾಗವಹಿಸಿದರು. ಹೀಗೆ ನಾವು ಪ್ರತಿ ವರ್ಷ ಕೂಡ ವಿಶೇಷವಾಗಿ ಪ್ರತಿ ವರ್ಷ ಆರೋಗ್ಯದ ಸಂಬಂಧಪಟ್ಟಂಥವರು, ಕ್ರೀಡೆಗೆ ಸಂಬಂಧಪಟ್ಟವರು, ಇಂತಹ ಪ್ರಮುಖ ತಜ್ಞರನ್ನು ಕರೆದು ನಾವು ಸಭೆಯನ್ನು ನಡೆಸಿ ಸದಸ್ಯರುಗಳಿಗೆ ಬರೀ ಮಹಾಸಭೆ ವಿಷಯಗಳು ಮಾತ್ರ ಅಲ್ಲ, ಸಾಮಾಜಿಕ ಕಳಕಳಿಯಿಂದ ಆರೋಗ್ಯದ ವಿಷಯಗಳು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು, ಈ ರೀತಿ ಕಾರ್ಯಕ್ರಮಗಳು ಮಾಡಿಕೊಂಡು ನಾವು ಸಭೆಯನ್ನು ಮಾಡ್ಕೊಂಡು ಮುಂದಿನ ದಿನಗಳು ಯಾವ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಸರ್, ನಮ್ಮ ಮುಂದಿನ ದಿನಗಳ ಉದ್ದೇಶ ಇವಾಗ ಏನು 2,500 ಜನ ಇದ್ದಾರೆ. ಪ್ರತಿ ವರ್ಷ ಕೂಡ ನಾವು ಕನಿಷ್ಠ, ಯಾಕಂದ್ರೆ ನಾವು ಸಾರ್ವಜನಿಕವಾಗಿ ಎಲ್ಲರಿಗೂ ಸದಸ್ಯತ್ವ ಕೊಡ್ತಾ ಇಲ್ಲ, ಲಿಮಿಟೆಡ್ ಮೆಂಬರ್ಸ್ ಮಾತ್ರ ಕೊಡ್ತಾ ಇದ್ದೀವಿ. ಸೊ ನಮ್ಮ ಸಂಖ್ಯೆ ಕ್ವಾಲಿಟಿ ಮೆಂಬರ್ಸ್ ಒಂದು 5,000 ಜನ ಮೆಂಬರ್ಸ್ ಮಾಡಬೇಕು. ಮತ್ತು ಇನ್ನೂ ಶಾಖೆಗಳು ಮಾಡಬೇಕು. ನಮ್ಮ ಹಣಕಾಸಿನ ವ್ಯವಹಾರ ಲಾಭಗಳಿಗೆ ಮಾತ್ರ ಅಲ್ಲ, ನಮ್ಮ ಸಂಸ್ಥೆಯಿಂದ 16 ಜನ ಸ್ವಂತ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಕೋಬೇಕು, ಸ್ವಂತ ಮನೆಗಳನ್ನ ಕಟ್ಕೋಬೇಕು, ಈ ರೀತಿ ಸ್ವಂತ ವ್ಯಾಪಾರಗಳನ್ನ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಿದೆ ಸರ್.
ಸಂಘದ ಅಧ್ಯಕ್ಷ ರಾಮಕೃಷ್ಣ ಮಾತನಾಡಿ, ಮುಂದಿನ ದಿನಗಳಲ್ಲಿ ಸಿರಿನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ನೂತನ ಕಟ್ಟಡ ಖರೀದಿಸುವ ಯೋಜನೆ ಇದೆ. ನೆಲಗದರನಹಳ್ಳಿ ಭಾಗದಲ್ಲಿ ಸಂಸ್ಥೆಯ ಶಾಖಾ ಕಚೇರಿಯೂ ಕೂಡ ಕಾರ್ಯನಿರ್ವಹಿಸುತ್ತಾ ಇದ್ದು ಉತ್ತಮವಾಗಿ ಸೇವೆ ನೀಡುತ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸದಸ್ಯರನ್ನ ಸಂಸ್ಥೆಯೊಂದಿಗೆ ಸೇರಿಸಿಕೊಂಡು ಸಮಾಜದ ಹಿತಕ್ಕಾಗಿ ಆರ್ಥಿಕವಾಗಿ ನೆರವು ಕೊಡುವುದರ ಮೂಲಕ ಜನರ ಅಭಿವೃದ್ಧಿಗೆ ಸಹಕಾರಿಯಾಗುವ ಗುರಿ ಹೊಂದಿದ್ದೀವಿ ಎಂದಿದ್ದಾರೆ. ಇಂದು ಸಿರಿನಿಧಿ ಕೋಆಪರೇಟಿವ್ ಸೊಸೈಟಿ 17ನೇ ವಾರ್ಷಿಕ ಸಾರ್ವಜನಿಕ ಸಾರ್ವತ್ರಿಕ ಸಭೆ. ಈ ಸಭೆಯಲ್ಲಿ ಸುಮಾರು ನಮ್ಮ ಸಂಘದ ಸದಸ್ಯರುಗಳು ಒಂದು 350ರಿಂದ 400 ಜನ ಇವತ್ತು ಸೇರಿದ್ರು. ಅವ್ರಿಗೆಲ್ಲರಿಗೂ ನಾವು ಹೆಲ್ತ್ ಚೆಕಪ್ ಮಾಡಿಸಿದ್ದೀವಿ. ಹೆಲ್ತ್ ಚೆಕಪ್ ಕ್ಯಾಂಪ್ಗಳು ನಮ್ಮ ಲಯನ್ಸ್ ಕ್ಲಬ್ ಆಫ್ ಹಾಸರೆ ಸಂಸ್ಥೆಯವರು ಆಯೋಜನೆ ಮಾಡಿದರು. ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು 30ಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ, ಹಾಗೆಯೇ ಹಿರಿಯ ನಾಗರಿಕರಿಗೆ ಸನ್ಮಾನ, ಮತ್ತು ನಮ್ಮ ಈ ಒಂದು ಸಂಸ್ಥೆ ಇಷ್ಟು ವರ್ಷಗಳಲ್ಲೇ ನಾವು 17 ವರ್ಷದಲ್ಲೇ ನಾವು ಹೈಯೆಸ್ಟ್ ಒಂದು ಪ್ರಾಫಿಟ್ನ ನಾವು ಮಾಡಿದ್ವಿ. ಸುಮಾರು 38.5 ಲಕ್ಷದಷ್ಟು ನಾವು ಪ್ರಾಫಿಟ್ನ ಈ ವರ್ಷ ಮಾಡಿದ್ದೀವಿ. ಹಾಗೆಯೇ ಮತ್ತು ನಮ್ಮ ಒಂದು ಸಂಘಕ್ಕೆ ನಾವು ಹೊಸ ಒಂದು ಕಟ್ಟಡವನ್ನು ಈ ವರ್ಷ ಖರೀದಿ ಮಾಡ್ತಾ ಇದ್ದೀವಿ. ಹಾಗೆಯೇ ಬ್ರಾಂಚ್ ಆಫೀಸ್ಗೆ ಒಂದು ಹೊಸ ಒಂದು ಸೈಟು ಕೂಡ ಇದೆ. ಮತ್ತು ನಮ್ಮ ನೆಲಗದರಹಳ್ಳಿ ಹತ್ರ ಒಂದು ಬ್ರಾಂಚ್ ಆಫೀಸ್ನ ಓಪನ್ ಮಾಡಿದ್ದೀವಿ. ಅಲ್ಲಿ ಕೂಡ ನಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗೆಯೇ ಈ ವರ್ಷದಲ್ಲಿ ನಾವು ಸುಮಾರು 2,500 ಸದಸ್ಯರು ನಮ್ಮ ಹತ್ರ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ತುಂಬ ಸದಸ್ಯರನ್ನು ಮಾಡಿ ಸಮಾಜದ ಏಳಿಗೆಗೋಸ್ಕರ ನಾವು ಸಹಕಾರ ಕೊಟ್ಟು ಸಮಾಜದಲ್ಲಿ ಕೆಳಮರ್ಗದಲ್ಲಿ ಏನು ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ನಾವು ಪ್ರೋತ್ಸಾಹವಾಗಿ ನಿಂತು ಅವರ ಒಂದು ಏಳಿಗೆಗಾಗಿ ನಾವು ಆರ್ಥಿಕ ಸಹಾಯವನ್ನು ಕೊಟ್ಟು ಮುಂಬರುವ ದಿನಗಳಲ್ಲಿ ಆ ಒಂದು ಸಂಸಾರಗಳನ್ನ ಮೇಲೆ ಎತ್ತಿ ಆ ಒಂದು ಸಮಾಜಮುಖಿ ಕಾರ್ಯಗಳನ್ನ ನಾವು ಮಾಡಬೇಕು ಅಂತ ನಾವು ಆಶಯವನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಿಬ್ಬಂದಿಗಳು ಹಾಗೆ ನಮ್ಮ CEO ಆದಂತಹ ನಮ್ಮ ಸುರೇಶ್ DR ಅವರು ಇವರು ಕೈ ಜೋಡಿಸಿ ಈ ಒಂದು ಸಮಾಜದ ಉನ್ನತ ಏಳಿಗೆಗೆ ಒಂದು ಸಹಕಾರನ ಕೊಡ್ತಾ ನಾವು ಮುಂದುವರಿತಾ ಇದ್ದೀವಿ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಲಯನ್ ಎನ್ ಮೋಹನ್ ಕುಮಾರ್, ಸಂಘದ ಉಪಾಧ್ಯಕ್ಷೆ ಎಸ್ ಭಾನುಶ್ರೀ, ನಿರ್ದೇಶಕರು ಆದ ಹನುಮೇಶ್, ನಾಗರಾಜ್ ನಾಯಕ್, RL ಮೂರ್ತಿ, ಸಿ ಮೂರ್ತಿ, KG ಸುರೇಶ್, ಜಯಮ್ಮ, ನಾಗರತ್ನ ಪ್ರಿಯಾ, ಸಂಘದ ಉಪಾಧ್ಯಕ್ಷರು, ನಿರ್ದೇಶಕರು, ಆಡಳಿತ ಮಂಡಳಿ ಸದಸ್ಯರು, ಸಿಬ್ಬಂದಿ ಸದಸ್ಯರು, ವಿದ್ಯಾರ್ಥಿಗಳು ಹಾಗೂ ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು.